ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಪರಮಾನಂದವನ್ನು ಗಳಿಸಿದ ಮೇಲೆ ಅದಕ್ಕಿಂತ ಉತ್ತಮವಾದದ್ದನ್ನು ಗಳಿಸುವುದಕ್ಕೆ ಬೇರೆ ಏನೂ ಇಲ್ಲವೆಂದು ಅವನು ತಿಳಿಯುತ್ತಾನೆ. ಆ ಸ್ಥಿತಿಯಲ್ಲಿ ನಿಂತವನನ್ನು ಯಾವ ದುಃಖಗಳೂ ವಿಚಲಿತಗೊಳಿಸಲಾರವು. ಯಾವ ಮನುಷ್ಯ ಬ್ರಹ್ಮ ಸತ್ಯವನ್ನು ತಿಳಿಯುತ್ತಾನೆ ಅಂತಹವನಿಗೆ ಬೇರೆ ಯಾವುದರ ಅವಶ್ಯಕತೆ ಇರುವುದಿಲ್ಲ. ಕ್ಷಣ ಕ್ಷಣಕ್ಕೂ ಬದಲಾಗುವ ಈ ಪ್ರಪಂಚದಲ್ಲಿ ಆತ ಎಲ್ಲವನ್ನೂ ಸಮದೃಷ್ಟಿಯಿಂದ ನೋಡುತ್ತಾ ಸದಾ ಸಂತೋಷನಾಗಿರುತ್ತಾನೆ. ಆತನಿಗೆ ಸಂದರ್ಭಾನುಸಾರ ಸಿಗಬೇಕಾದ ಸೌಲಭ್ಯಗಳೆಲ್ಲವೂ ಕೂಡ ಅನಾಯಾಸವಾಗಿ ದೊರೆಯುತ್ತವೆ. ಬ್ರಹ್ಮ ಸತ್ಯವನ್ನು ತಿಳಿದ ನಂತರ ಆತನಿಗೆ ಈ ಪ್ರಪಂಚದಲ್ಲಿ ಯಾವುದನ್ನೂ ತಿಳಿಯುವುದಕ್ಕೆ ಉಳಿಯುವುದಿಲ್ಲ ಎಂಬ ಅರಿವಾಗುವುದರಿಂದ ಆತನಿಗೆ ಯಾವುದೇ ಬಯಕೆ ಉಂಟಾಗುವುದಿಲ್ಲ. ಮನಸ್ಸು ಸದಾ ಪರಮಾನಂದ ಸ್ಥಿತಿಯಲ್ಲಿದ್ದು ಬಾಹ್ಯ ಜಗತ್ತಿನ ಯಾವುದೇ ವಿಷಯಗಳು ಅವನ ಮೇಲೆ ಪ್ರಭಾವ ಬೀರಿ ಸುಖ ಅಥವಾ ದುಃಖ, ನೋವು, ಉಷ್ಣ, ಚಳಿ ಇದಾವುದರ ಬಾಧೆ ತಟ್ಟುವುದಿಲ್ಲ. ಆತ ಶಾಶ್ವತ ಪರಮಾನಂದ ಹೊಂದಿದ ಕಾರಣ ಆತನಿಗೆ ಇಂದ್ರಿಯ ಸುಖದ ಬಗ್ಗೆ ಬಯಕೆ ಇರುವುದಿಲ್ಲ. ಜನಸಾಮಾನ್ಯರಂತೆ ಆತನಿಗೆ ಯಾವುದೇ ದುಃಖವಿರದೆ ಸದಾ ಶಾಂತವಾಗಿರುವ ಕಾರಣ ಆತನ ಮುಖದ ವರ್ಚಸ್ಸು ಹೆಚ್ಚಿ ಆತ ಜನರಿಂದ ಸದಾ ಆಕರ್ಷಿತನಾಗಿರುತ್ತಾನೆ. ಹರಿ ಓಂ.